ಡಬಲ್ ಲೈನ್ ಅಲ್ಲಿ ಮಾಡೋಕ್ಕಾಗೋದಿಲ್ಲಮ್ಮ, ಹೊಸ ಲೈನೇ ತರಬೇಕು ಅದಕ್ಕೆ, ಅಲ್ಲಿ ಮಾಡೋಕ್ಕಾಗೋದಿಲ್ಲಮ್ಮ, ಪ್ರಾವಿಷನ್ ಅಲ್ಲಿ ಇಲ್ಲ, ಅಲ್ಲಿ ಅದು ಇದಿಲ್ಲ, ಫೀಸಿಬಿಲಿಟೀಸ್ ಇಲ್ಲ अम्मा। अभी आई ना वो फीसिबल डबल लाइन करने को फीसिबिलिटी आई माँ, आसन टू मंगलोर में है वो तो कुत्ते सकलेशपुर आई ना, वो डबलिंग करने का होएगा नहीं सर, अभी वो लोग कर रहे हैं यहाँ ತರ್ಸಿ ನಾವು ಇವಾಗ ಮಾಡ್ತಾ ಇದ್ದೀವಿ, ಸರ್ವೆ ಭೀ ಮಾಡ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ, ನಾವು ಸುಮ್ಮನೆ ಕುಂತೇ ಇಲ್ಲ. ಬೆಂಗಳೂರಿಗೆ ಅಷ್ಟೇ ಚೆನ್ನಾಗಿ ತೊಗೊಂಡಿದ್ದೀನೋ, ತುಮಕೂರು ಹೆಂಗೆ ತೊಗೊಂಡಿದ್ದೀನೋ, ಬೆಳಗಾಂನ ಹಂಗೆ ತೊಗೊಂಡಿದ್ದೀವಿ, ಹಾಸನ ಕೂಡ ಹಂಗೆ ತೊಗೋತೀವಿ. ಸರ್ವಲ್ ಇದು ನ್ಯೂ ಲೈನ್ ಶ್ರಾವಣ ಬೆಳಗೊಳ ಮತ್ತೆ ಕೊಂಡು ವಯ ಪಣೇಶ್ವರ ಅರ್ಕಲ್ಗೋಡ್ ಹೋಗಿ ಕುಶಾಲನಗರ ಹೋಗುವಂಥದ್ದು ಟ್ರೈನ್ ಈ ಪ್ರಪೋಸಲ್ ಇತ್ತು ಸರ್, ಅದೇನಾಗುತ್ತೆ ನ್ಯೂ ಲೈನ್ ಶ್ರಾವಣ ಬೆಳಗೊಳ ನಿಮ್ಮ ಊರಲ್ಲಿ ನಂದು ಬಸವಪಟ್ಟಣ ಕೊಡಿ, ಒಂದು ಲೆಟರ್ ಕೊಡಿ, ರೆಕ್ವಿಸೇಷನ್. ನೆಕ್ಸ್ಟ್, ಇವತ್ತು ನಾನು ಅಮ್ಮ ಅವ್ರಿಗೆ ನಾವು ಎಷ್ಟೊಂದು ಹೇಳಿದ್ರು ಕಡಿಮೆನೆ, ನನಗೇನು ಒಂದಿನ ನಾನು ಜಿಲ್ಲಾಧಿಕಾರಿ ಅಂತ ಅವ್ರ ಹತ್ರ ಮಾತಾಡಿದ್ದಿಲ್ಲ. ಆಕೆ ಕನ್ಸರ್ನ್ ನೋಡಿದ್ದೀನಿ, ರಾಜಣ್ಣವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೇವಣ್ಣವರೇ, ದೇವೇಗೌಡರು ಹೇಳಿದ್ದಾರೆ. ಕುಮಾರಸ್ವಾಮಿ ಅಂತೂ ನಾವು ಪಕ್ಕದಲ್ಲಿ ಇದ್ದೀವಮ್ಮ, ಕರ್ನಾಟಕ ಭವನಿಂದ ನಮ್ಮದು ಪಕ್ಕ ರೂಮ್ನಲ್ಲಿ ಇದ್ದೀವಿ, ಇನ್ನೂ ಮನೆ ಸಿಕ್ಕಿಲ್ಲ ನಮಗೆ. ಹೇಳಿದ್ದಾರೆ ಹೋಗ್ತೀರಿ, 99% 4-5 ತಿಂಗಳಲ್ಲಿ ಅದು ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ, ನಾವೇ ದುಡ್ಡು ಕೊಡ್ತೀವಿ. ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೈತಾರೆ. ಅದನ್ನು ನಾವು ಇಲ್ಲಿ ಹೇಳ್ಕೊಂಡು ಡಿ ಸಿ ಆಫೀಸಲ್ಲಿ ಹೇಳಿದ್ರೆ ಪಾಪ ಅವ್ರಿಗೆ ಮುಜುಗರ ಆಯ್ತದೆ, ಯಾಕೆ ಅವ್ನು ಕರೆದ್ರಿ ಅಂದರೆ ನಾವೇನು ಮಾಡೋಕ್ಕಾಯ್ತದೆ. ಇದು ಈ ಭಾಗದ ಜನರಿಗೆ ಅವಶ್ಯಕತೆ ಇದೆ. ROBನ ಇನ್ನು 3ರಿಂದ 4 ತಿಂಗಳಲ್ಲಿ ಅದು ಮುಗಿಸ್ಕೊಡ್ತೀವಿ. ಥ್ಯಾಂಕ್ ಯು. ಡಬಲ್ ಲೈನಲ್ಲಿ ಮಾಡೋಕ್ಕಾಗೋದಿಲ್ಲಮ್ಮ, ಹೊಸ ಲೈನೇ ತರಬೇಕು ಅದಕ್ಕೆ, ಅಲ್ಲಿ ಮಾಡೋಕ್ಕಾಗೋದಿಲ್ಲಮ್ಮ, ಪ್ರಾವಿಷನ್ ಅಲ್ಲಿ ಇಲ್ಲ, ಅಲ್ಲಿ ಅದು ಇದಿಲ್ಲ, ಫೀಸಿಬಿಲಿಟೀಸ್ ಇಲ್ಲ ಅಮ್ಮ. अभी आई ना वो फीसिबल डबल लाइन करने को फीसिबिलिटी आई माँ, आसन टू मंगलोर में है वो तो कुत्ते सकलेशपुर आई ना, वो डबलिंग करने का होएगा नहीं सर, अभी वो लोग कर रहे हैं यहाँ ತರ್ಸಿ ನಾವು ಇವಾಗ ಮಾಡ್ತಾ ಇದ್ದೀವಿ, ಸರ್ವೆ ಭೀ ಮಾಡ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ, ನಾವು ಸುಮ್ಮನೆ ಕುಂತೇ ಇಲ್ಲ. ಬೆಂಗಳೂರಿಗೆ ಅಷ್ಟೇ ಚೆನ್ನಾಗಿ ತೊಗೊಂಡಿದ್ದೀನೋ, ತುಮಕೂರು ಹೆಂಗೆ ತೊಗೊಂಡಿದ್ದೀನೋ, ಬೆಳಗಾಂನ ಹಂಗೆ ತೊಗೊಂಡಿದ್ದೀವಿ, ಹಾಸನ ಕೂಡ ಹಂಗೆ ತೊಗೋತೀವಿ. ಸರ್ವಲ್ ಇದು ನ್ಯೂ ಲೈನ್ ಶ್ರಾವಣ ಬೆಳಗೊಳ ಮತ್ತೆ ಕೊಂಡು ವಯ ಪಣೇಶ್ವರ ಅರ್ಕಲ್ಗೋಡ್ ಹೋಗಿ ಕುಶಾಲನಗರ ಹೋಗುವಂಥದ್ದು ಟ್ರೈನ್ ಈ ಪ್ರಪೋಸಲ್ ಇತ್ತು ಸರ್, ಅದೇನಾಗುತ್ತೆ ನ್ಯೂ ಲೈನ್ ಶ್ರಾವಣ ಬೆಳಗೊಳ ನಿಮ್ಮ ಊರಲ್ಲಿ ನಂದು ಬಸವಪಟ್ಟಣ ಕೊಡಿ, ಒಂದು ಲೆಟರ್ ಕೊಡಿ, ರೆಕ್ವಿಸೇಷನ್. ನೆಕ್ಸ್ಟ್, ಇವತ್ತು ನಾನು ಅಮ್ಮ ಅವ್ರಿಗೆ ನಾವು ಎಷ್ಟೊಂದು ಹೇಳಿದ್ರು ಕಡಿಮೆನೆ, ನನಗೇನು ಒಂದಿನ ನಾನು ಜಿಲ್ಲಾಧಿಕಾರಿ ಅಂತ ಅವ್ರ ಹತ್ರ ಮಾತಾಡಿದ್ದಿಲ್ಲ. ಆಕೆ ಕನ್ಸರ್ನ್ ನೋಡಿದ್ದೀನಿ, ರಾಜಣ್ಣವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೇವಣ್ಣವರೇ, ದೇವೇಗೌಡರು ಹೇಳಿದ್ದಾರೆ. ಕುಮಾರಸ್ವಾಮಿ ಅಂತೂ ನಾವು ಪಕ್ಕದಲ್ಲಿ ಇದ್ದೀವಮ್ಮ, ಕರ್ನಾಟಕ ಭವನಿಂದ ನಮ್ಮದು ಪಕ್ಕ ರೂಮ್ನಲ್ಲಿ ಇದ್ದೀವಿ, ಇನ್ನೂ ಮನೆ ಸಿಕ್ಕಿಲ್ಲ ನಮಗೆ. ಹೇಳಿದ್ದಾರೆ ಹೋಗ್ತೀರಿ, 99% 4-5 ತಿಂಗಳಲ್ಲಿ ಅದು ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ, ನಾವೇ ದುಡ್ಡು ಕೊಡ್ತೀವಿ. ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೈತಾರೆ. ಅದನ್ನು ನಾವು ಇಲ್ಲಿ ಹೇಳ್ಕೊಂಡು ಡಿ ಸಿ ಆಫೀಸಲ್ಲಿ ಹೇಳಿದ್ರೆ ಪಾಪ ಅವ್ರಿಗೆ ಮುಜುಗರ ಆಯ್ತದೆ, ಯಾಕೆ ಅವ್ನು ಕರೆದ್ರಿ ಅಂದರೆ ನಾವೇನು ಮಾಡೋಕ್ಕಾಯ್ತದೆ. ಇದು ಈ ಭಾಗದ ಜನರಿಗೆ ಅವಶ್ಯಕತೆ ಇದೆ. ROBನ ಇನ್ನು 3ರಿಂದ 4 ತಿಂಗಳಲ್ಲಿ ಅದು ಮುಗಿಸ್ಕೊಡ್ತೀವಿ. ಥ್ಯಾಂಕ್ ಯು. ಡಬಲ್ ಲೈನಲ್ಲಿ ಮಾಡೋಕ್ಕಾಗೋದಿಲ್ಲಮ್ಮ, ಹೊಸ ಲೈನೇ ತರಬೇಕು ಅದಕ್ಕೆ, ಅಲ್ಲಿ ಮಾಡೋಕ್ಕಾಗೋದಿಲ್ಲಮ್ಮ, ಪ್ರಾವಿಷನ್ ಅಲ್ಲಿ ಇಲ್ಲ, ಅಲ್ಲಿ ಅದು ಇದಿಲ್ಲ, ಫೀಸಿಬಿಲಿಟೀಸ್ ಇಲ್ಲ ಅಮ್ಮ. अभी आई ना वो फीसिबल डबल लाइन करने को फीसिबिलिटी आई माँ, आसन टू मंगलोर में है वो तो कुत्ते सकलेशपुर आई ना, वो डबलिंग करने का होएगा नहीं सर, अभी वो लोग कर रहे हैं यहाँ ತರ್ಸಿ ನಾವು ಇವಾಗ ಮಾಡ್ತಾ ಇದ್ದೀವಿ, ಸರ್ವೆ ಭೀ ಮಾಡ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ, ನಾವು ಸುಮ್ಮನೆ ಕುಂತೇ ಇಲ್ಲ. ಬೆಂಗಳೂರಿಗೆ ಅಷ್ಟೇ ಚೆನ್ನಾಗಿ ತೊಗೊಂಡಿದ್ದೀನೋ, ತುಮಕೂರು ಹೆಂಗೆ ತೊಗೊಂಡಿದ್ದೀನೋ, ಬೆಳಗಾಂನ ಹಂಗೆ ತೊಗೊಂಡಿದ್ದೀವಿ, ಹಾಸನ ಕೂಡ ಹಂಗೆ ತೊಗೋತೀವಿ. ಸರ್ವಲ್ ಇದು ನ್ಯೂ ಲೈನ್ ಶ್ರಾವಣ ಬೆಳಗೊಳ ಮತ್ತೆ ಕೊಂಡು ವಯ ಪಣೇಶ್ವರ ಅರ್ಕಲ್ಗೋಡ್ ಹೋಗಿ ಕುಶಾಲನಗರ ಹೋಗುವಂಥದ್ದು ಟ್ರೈನ್ ಈ ಪ್ರಪೋಸಲ್ ಇತ್ತು ಸರ್, ಅದೇನಾಗುತ್ತೆ ನ್ಯೂ ಲೈನ್ ಶ್ರಾವಣ ಬೆಳಗೊಳ ನಿಮ್ಮ ಊರಲ್ಲಿ ನಂದು ಬಸವಪಟ್ಟಣ ಕೊಡಿ, ಒಂದು ಲೆಟರ್ ಕೊಡಿ, ರೆಕ್ವಿಸೇಷನ್. ನೆಕ್ಸ್ಟ್, ಇವತ್ತು ನಾನು ಅಮ್ಮ ಅವ್ರಿಗೆ ನಾವು ಎಷ್ಟೊಂದು ಹೇಳಿದ್ರು ಕಡಿಮೆನೆ, ನನಗೇನು ಒಂದಿನ ನಾನು ಜಿಲ್ಲಾಧಿಕಾರಿ ಅಂತ ಅವ್ರ ಹತ್ರ ಮಾತಾಡಿದ್ದಿಲ್ಲ. ಆಕೆ ಕನ್ಸರ್ನ್ ನೋಡಿದ್ದೀನಿ, ರಾಜಣ್ಣವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೇವಣ್ಣವರೇ, ದೇವೇಗೌಡರು ಹೇಳಿದ್ದಾರೆ. ಕುಮಾರಸ್ವಾಮಿ ಅಂತೂ ನಾವು ಪಕ್ಕದಲ್ಲಿ ಇದ್ದೀವಮ್ಮ, ಕರ್ನಾಟಕ ಭವನಿಂದ ನಮ್ಮದು ಪಕ್ಕ ರೂಮ್ನಲ್ಲಿ ಇದ್ದೀವಿ, ಇನ್ನೂ ಮನೆ ಸಿಕ್ಕಿಲ್ಲ ನಮಗೆ. ಹೇಳಿದ್ದಾರೆ ಹೋಗ್ತೀರಿ,
99% 4-5 ತಿಂಗಳಲ್ಲಿ ಅದು ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ. ನಾವೇ ದುಡ್ಡು ಕೊಡ್ತೀವಿ. ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೈತಾರೆ. ಅದನ್ನು ನಾವು ಇಲ್ಲಿ ಹೇಳ್ಕೊಂಡು ಡಿ ಸಿ ಆಫೀಸಲ್ಲಿ ಹೇಳಿದ್ರೆ ಪಾಪ ಅವ್ರಿಗೆ ಮುಜುಗರ ಆಯ್ತದೆ. ಯಾಕೆ ಅವ್ನು ಕರೆದ್ರಿ ಅಂದರೆ ನಾವೇನು ಮಾಡೋಕ್ಕಾಯ್ತದೆ. ಇದು ಈ ಭಾಗದ ಜನರಿಗೆ ಅವಶ್ಯಕತೆ ಇದೆ. ROBನ ಇನ್ನು 3ರಿಂದ 4 ತಿಂಗಳಲ್ಲಿ ಅದು ಮುಗಿಸ್ಕೊಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.